ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೈಟಿಷಿಯನ್ ಆಶು ಗೌಡ ಮಾತಾಡ್ತಾ ಇರೋದು. ಇವತ್ತು ಒಂದು ಸಿಂಪಲ್ ಆಗಿರೋವಂಥ ಒಂದು ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಮಗೆಲ್ಲ ಗೊತ್ತು, ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಗ್ಯಾಸ್ ಶಾರ್ಟೇಜ್ ಆಗಿರ್ಬೋದು ಅಥವಾ ನಮಗೆ ಈ ಬೇಸಿಗೆಗಾಲದಲ್ಲಿ ಏನು ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂತ ಅನಿಸಲ್ಲ, ಆಮೇಲೆ ಏನೇ ತಿಂದ್ರೂ ಅಷ್ಟು ಫ್ರೆಶ್ ಅಂತ ಅನಿಸಲ್ಲ. ಹಾಗಾಗಿ ನಾನು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿನ ಇವತ್ತು ನಾನು ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಮಾಡ್ತಾ ಇರೋದು ಮೊಸರು ಅವಲಕ್ಕಿ ಅಂತ, ಕರ್ಡ್ ಮತ್ತು ಅವಲಕ್ಕಿನ ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇರೋದು. ಸೊ ಈ ಒಂದು ಸಿಂಪಲ್ ರೆಸಿಪಿ ಆ್ಯಕ್ಚುಲಿ ನಮಗೆ ಗ್ಯಾಸಿನ ಅವಶ್ಯಕತೆನೇ ಇಲ್ಲ ಆದಷ್ಟು, ಬಟ್ ಒಗ್ಗರಣೆಗೆ ಮಾತ್ರ ಸ್ವಲ್ಪ ನಾವು ಗ್ಯಾಸ್ ಅವಶ್ಯಕತೆ. ಐ ಥಿಂಕ್ 2 to 3 minutes ಅಂದರೆ ಒಂದು 2 to 3 ನಿಮಿಷ ಮಾತ್ರ ನಾವು ಗ್ಯಾಸ್ ಬಳಸ್ಕೊಂಡು ವಿತೌಟ್ ಫೈರ್ ನಾವು ಹೇಗೆ ಅಡುಗೆ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅವಲಕ್ಕಿನ ಚೆನ್ನಾಗಿ 2-3 ಸಲ ತೊಳೆದು ನೆನೆಸಿ, ಆಮೇಲೆ ಅದನ್ನು ನಾನು ಆ್ಯಕ್ಚುಲಿ ಈ ಥರ ಫ್ರೆಶ್ಶಾಗಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರ್ಡ್ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಶುಂಠಿ, ಈರುಳ್ಳಿ ನಿಮಗೆ ಆಪ್ಷನಲ್, ಬೇಕು ಅಂದರೆ ತೊಗೋಬೋದು. ಸ್ವಲ್ಪ ನಮಗೆ ಏನು ಬೇಕಾಗುತ್ತೆ ಅಂದರೆ ಹಸಿ ಮೆಣಸಿನಕಾಯಿ ಬೇಕಾಗುತ್ತೆ, ಕೊರಿಯಂಡರ್ ಲೀವ್ಸ್, ಉಪ್ಪು, ಕರಿಬೇವು, ಸ್ವಲ್ಪ ಇಂಗು, ಒಗ್ಗರಣೆಗೆ ಬೇಕಾಗಿರುವಂಥ ಕಡಲೆಬೇಳೆ ಅಥವಾ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಅಷ್ಟೇ. ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊತೀನಿ. ಸೊ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಕರ್ಡ್ ಇದೆ, ಇಲ್ಲಿ ಅವಲಕ್ಕಿ ಇದೆ. ಅವಲಕ್ಕಿಗೆ ಆ್ಯಕ್ಚುಲಿ ನಾವೇನು ಮಾಡೋಣ ಅಂದರೆ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಸಿಹಿ ಆಗಿರೋವಂಥ ಮೊಸರು ತೊಗೊಳ್ಳಿ, ಹುಳಿ ತೊಗೋಬಿಡಿ. ಆವಾಗ ನಿಮಗೆ ಹುಳಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ತಿನ್ನೋಕ್ಕಷ್ಟು ಫ್ರೆಶ್ ಅನಿಸಲ್ಲ, ಆಮೇಲೆ ಅದನ್ನೇ ಗ್ಯಾಸ್ಟ್ರಿಕ್ ಬರೋವಂಥ ಒಂದು ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಫ್ರೆಶ್ ಆಗಿರೋವಂಥ ಮೊಸರು ತೊಗೊಳ್ಳೋಣ. ಸೊ ಕ್ವಾಂಟಿಟಿ ನಿಮಗೆ ಇವಾಗ 2 ಕಪ್ ಅವಲಕ್ಕಿ ಇದ್ದರೆ ಆದಷ್ಟು ನಾವು ಸಮವಾಗಿ ತೊಗೋಬೇಕಂದ್ರೆ 2 ಕಪ್ಪೇ ನಾವು ಆ್ಯಕ್ಚುಲಿ ಮೊಸರನ್ನು ತೊಗೊಂಡಾಗ ನಮಗೆ ಸರಿ ಆಗುತ್ತೆ. ಬೇಕು ಅಂದರೆ ಸ್ವಲ್ಪ ಹಾಲನ್ನು ಹಾಕೋಬೋದು. ಫ್ರೆಶ್ ಆಗಿರೋವಂಥ ಹಾಲು ಬಿಸಿ ಮಾಡಿ ಥಂಡಿ ಮಾಡಿರ್ತೀರಲ್ಲ, ಆ ಹಾಲನ್ನು ಹಾಕ್ಕೊಳ್ಳಿ. ಅದರಿಂದ ನಿಮಗೇನಾಗುತ್ತೆ ಅಂದರೆ ನಿಮಗೆ ಸಿಹಿ ಅನಿಸುತ್ತೆ, ನಿಮಗೆ ಹುಳಿ ಅನಿಸಲ್ಲ ಆ್ಯಕ್ಚುಲಾಗಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಕ್ಚುಲಾಗಿ. ಇದಕ್ಕೆ ಕೆಲವರು ಆ್ಯಕ್ಚುಲಿ ದಾಳಿಂಬೆನೂ ಹಾಕೋತಾರೆ, ಕೆಲವರು ದ್ರಾಕ್ಷಿ ಹಾಕೋತಾರೆ, ಬಟ್ ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಡ್ತಾ ಇದ್ದೀನಿ. ಬಟ್ ನಿಮಗೆ ಇಷ್ಟ ಆದರೆ ನೀವು ದಾಳಿಂಬೆ ಮತ್ತು ದ್ರಾಕ್ಷಿನೂ ಸಹ ಹಾಕೋಬೋದು, ಆಪ್ಷನಲ್, ಹಾಕ್ಕೊಳ್ಳೇಬೇಕು ಅಂತ ಇಲ್ಲ, ಹಾಕೋಬೋದು. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಇಲ್ಲ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ತುಂಬ ಚಿಕ್ಕದಾಗಿ ಹೆಚ್ಕೊಂಡ್ರೆ ನಿಮಗೆ ಚೆನ್ನಾಗಾಗುತ್ತೆ, ದಪ್ಪ ಹೆಚ್ಕೊಂಡ್ರೆ ಬಾಯಿಗೆ ಸಿಕ್ಕಿದಾಗ ಹಿಂಸೆ ಅನಿಸುತ್ತೆ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನಾನು ಸಂಬಲ್ ಸೊಪ್ಪು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಅಂತಾರೆ, ಕೊರಿಯಂಡರ್ ಲೀವ್ಸ್ ಅಂತಾರೆ, ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು, ಫ್ರೆಶ್ನೆಸ್ ಅನಿಸುತ್ತೆ. ಸೊ ಉಪ್ಪನ್ನು ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೋದು. ಆದಷ್ಟು ಫಸ್ಟ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದಾಜು ಮೇಲೆ ಹಾಕ್ಕೊಳ್ಳಿ ನಿಮ್ಮ ಉಪ್ಪಿನ ಟೇಸ್ಟ್ ಪ್ರಕಾರ. ಏಕೆಂದರೆ ಇದಕ್ಕೇನು ಅಂದರೆ ಬರೀ ಹಸಿರು ಮೆಣಸಿಕಾಯಿ, ಉಪ್ಪು ಅಷ್ಟೇ ಇರೋವಂಥದ್ದು, ಬೇರೆ ಏನು ನಮಗೆ ಅಷ್ಟೊಂದು ಮಸಾಲ ಇರಲ್ಲ. ಬಟ್ ಈ ಬೇಸಿಗೆಗಾಲಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏಕೆಂದರೆ ಎಷ್ಟೋ ಜನ ಈಗ ಅನ್ನ ಮಾಡ್ಕೊಳ್ಳೋಕ್ಕೂ ಹಿಂಸೆ ಅನಿಸುತ್ತೆ, ಮಧ್ಯಾಹ್ನ ತುಂಬ ಬೇಜಾರಾಗಿರುತ್ತೆ, ಅವಾಗ ಏನು ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗದಿದ್ದಾಗ ಈ ಒಂದು ಆಪ್ಷನ್ ತುಂಬ ಈಸಿ ಅನಿಸುತ್ತೆ ನಮಗೆ. ಸೊ ಈಗ ಕ್ವಿಕ್ಕಾಗಿ ನಾನು ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ನಾನು ಒಗ್ಗರಣೆಗೆ ಇಟ್ಕೊಳ್ಳೋಕ್ಕೆ ಬಳಸ್ತಾ ಇರೋದು ಕಡಲೆ ಬೀಜದ ಎಣ್ಣೆ ಬಳಸ್ತಾ ಇದ್ದೀನಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್. ಆದಷ್ಟು ಎಣ್ಣೆ ಕಮ್ಮಿ ಯೂಸ್ ಮಾಡಿ, ಏಕೆಂದರೆ ಕ್ಯಾಲೋರೀಸ್ ಅದರಲ್ಲೇ ನಮಗೆ ಜಾಸ್ತಿ ಬರುವಂಥದ್ದು. ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ನಾವು ಸಾಸಿವೆ ಹಾಕೋಣ ಫಸ್ಟು. ಸೊ ಸಾಸಿವೆ ಹಾಕ್ತಾಯಿದ್ದೀನಿ, ಅದಾದಮೇಲೆ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು, ಸ್ವಲ್ಪ ಕಡಲೆಬೇಳೆ ಮಧ್ಯೆ ಸಿಕ್ಕಿದಾಗ ನಮಗೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಳೆ ಚೆನ್ನಾಗಿ ಬಾಡ್ಕೊಳ್ಳಿ, ಸ್ವಲ್ಪ ಸಿಡಿತಾ ಇದ್ದರೆ ಇನ್ನೂ ನಮಗೆ ಚೆನ್ನಾಗಿ ಬೆಂದಾಗ ನಮಗೆ ಅದಕ್ಕೆ ಸ್ವಲ್ಪ ನಮಗೆ ಕರಮ್ ಅಂದಾಗ ಆ್ಯಕ್ಚುಲಿ ಚೆನ್ನಾಗುತ್ತೆ. ಇಲ್ಲಾಂದರೆ ಅದು ಹಸಿ ಇದ್ದರೆ ನಮಗೆ ತಿಂದಾಗ ಹಿಂಸೆ ಅನಿಸುತ್ತೆ. ಲಾಸ್ಟಿಗೆ ನೀವು ಆ್ಯಕ್ಚುಲಿ ಮೆಣಸಿಗೆ ಹಾಕೊಳ್ಳಿ. ಆ್ಯಂಡ್ ಒಂದೇ ಒಂದು ಚಿಟಿಕೆ ಆ್ಯಕ್ಚುಲಿ ನೀವು ಹಿಂಗೆ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಜೀರ್ಣ ಚೆನ್ನಾಗಾಗುತ್ತೆ ಆ್ಯಕ್ಚುಲಾಗಿ. ಎಷ್ಟೋ ಜನಕ್ಕೆ ಗ್ಯಾಸ್ಟ್ರಿಕ್ ಅದೆಲ್ಲ ಇದ್ದಾಗ, ಕೆಲವರಿಗೆ ಲ್ಯಾಕ್ಟೋಸ್ ಆಗಲ್ಲ ಅನ್ನೋರಿಗೂ ಸಹ ಇದಾಗುತ್ತೆ. ಕರಿಬೇವು ಅಷ್ಟೇ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡಷ್ಟು ನಿಮಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದರಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ. ಹಾಗಾಗಿ ಎಷ್ಟೋ ಜನ ಫೀಮೇಲ್ಸಿಗಿರ್ಬೋದು, ನಾವೊಂದು ತೆಗೆದಿಡ್ದಲೇ ಆ್ಯಕ್ಚುಲಿ ನಾವು ಅದ್ರ ಜೊತೆ ತಿಂದಾಗ ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು. ಸೊ ಶುಂಠಿ ಬೆಳ್ಳುಳ್ಳಿ ಆಪ್ಷನ್, ಸ್ವಲ್ಪ ನಾವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಸಿಕ್ದಂಗೆ ಆಗುತ್ತೆ ನಿಮಗೆ, ತಿನ್ನೋಕ್ಕೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಒಂಥರ ಕ್ವಿಕ್ ಮಸಾಲ ಥರ, ಆ್ಯಂಡ್ ಕರ್ನಾಟಕ ಸ್ಟೈಲ್ ಫಾರ್ ಶೋರ್, ಅದು ನಿಮ್ಗೆ ಈಸಿ ಅನಿಸುತ್ತೆ.
ಸೊ ಇವಾಗ ಮಸಾಲೆ ರೆಡಿಯಾಗಿದೆ, ಅಂದರೆ ಒಗ್ಗರಣೆ ರೆಡಿಯಾಗಿದೆ. ಈಗ ಈ ಒಗ್ಗರಣೆನ ಆ್ಯಕ್ಚುಲಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಅದಕ್ಕೆ ಈರುಳ್ಳಿ ಹಾಕಿರೋದ್ರಿಂದ ನಾವು ಅದಕ್ಕೆ ಮಿಕ್ಸ್ ಮಾಡೋದು ಏನಾಗುತ್ತೆ ಅಂದರೆ ಈರುಳ್ಳಿ ಅದು ಆ್ಯಕ್ಚುಲಿ ಫ್ರೆಶ್ ಆಗೇ ಇರಬೇಕು, ಅದು ಬಾಡಿಸ್ಬಾರ್ದು ಆ್ಯಕ್ಚುಲಾಗಿ. ಹಾಗಾಗಿ ನೀವು ಇದನ್ನು ತೆಗೆದ್ಬಿಟ್ಟು ಅದಕ್ಕೆ ಶಿಫ್ಟ್ ಮಾಡಿದಾಗ ನಿಮಗೆ ಒಗ್ಗರಣೆ ಅವಲಕ್ಕಿ ರೆಡಿ ಆಗೋಗುತ್ತೆ. ನಾನಿವಾಗ ಶಿಫ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಕಲರ್ಫುಲ್ಲಾಗೂ ಕಾಣುತ್ತೆ, ಈಸಿ ರೆಸಿಪಿ, ಬೇಗ ಕ್ವಿಕ್ಕಾಗೂ ಆಗುತ್ತೆ. ಎಸ್ಪೆಷಲಿ ಬ್ಯಾಚುಲರ್ಸಿಗೆ ಅಥವಾ ಒಬ್ಬೊಬ್ಬರೇ ಮನೇಲಿ ಇರ್ತೀವಿ, ಕೆಲವೊಂದ್ಸಲ ಮಧ್ಯಾಹ್ನ ಏನು ತಿನ್ನಬೇಕು ಅಂತ ಗೊತ್ತಾಗಲ್ಲ, ಅಂಥವ್ರಿಗೆ ಈ ರೆಸಿಪಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಪರ್ಫೆಕ್ಟ್ ಸಮ್ಮರ್ ರೆಸಿಪಿ ಅಥವಾ ಬೇಸಿಗೆಗಾಲದ್ದು ಆಗುತ್ತೆ. ಹಾಗಾಗಿ ಇದನ್ನು ನಾವು ಆ್ಯಕ್ಚುಲಿ ಟ್ರೈ ಮಾಡಿಕೊಂಡು ತಿನ್ಬೋದು. ಸೊ ಮೊಸರು ಅವಲಕ್ಕಿ ರೆಡಿಯಾಗಿದೆ. ಇದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂತ. 5 ನಿಮಿಷದಲ್ಲಿ ಆಗೋವಂಥ ಒಂದು ಕ್ವಿಕ್ ಆಗಿರುವಂಥ ಒಂದು ರೆಸಿಪಿ. ಹಾಗಾಗಿ ಇದು ಬ್ಯಾಲೆನ್ಸ್ಡ್ ಮೀಲ್ ಅಂತಲೂ ಹೇಳ್ಬೋದು, ಏಕೆಂದರೆ ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ ಎಲ್ಲದೂ ಬ್ಯಾಲೆನ್ಸ್ಡ್ ಆಗಿದೆ. ಹಾಗಾಗಿ ಇದನ್ನು ನಾವು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಯಾವ ಟೈಮಲ್ಲಾದರೂ ನೀವು ತೊಗೋಬೋದು. ಆ್ಯಂಡ್ ಇದನ್ನು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, ಅಥವಾ ನೀವು ಸ್ನ್ಯಾಕ್ಸ್ ಆಗೂ ಚಿಕ್ಕ ಮಕ್ಕಳಿಗೆ ಕೊಡ್ಬೋದು, ಅಥವಾ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅಥವಾ ಡಿನ್ನರ್ ಆಗಿನೂ ತೊಗೋಬೋದು. ಸೊ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ. ಇದನ್ನು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.